ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. 2 ದಿನ ಆಯಿತು ಯಾವುದೇ ವಿಡಿಯೋ, ಯಾವುದೇ ಡೈಲಿ ಬ್ಲಾಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ಇವತ್ತು ಸಹ ಡೈಲಿ ಬ್ಲಾಗ್ನ ನಾನು ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಯಾವುದೇ ರೆಸಿಪಿ ಯಾವುದು ಸಹ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಒಂದು ಕೆಲಸದ ನಿಮಿತ್ತ ಹೊರಗಡೆ ಹೋಗಿ ಜಸ್ಟ್ ಈಗ ಒಂದು ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು ನಿಮ್ಮ ಜೊತೆ ಮಾತಾಡಿಬಿಡೋಣ, ಒಂದು ವಿಷಯನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಿತ್ತು, ಮಾತಾಡೋಣ ಅಂತ ಹೇಳಿ ಬಂದೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಹಾಗೆ ಇವತ್ತು ಟೈಟಲ್ನ ನೋಡಿಬಿಟ್ಟಿದ್ದೀರಿ, ತಮ್ಮನೇಲೂ ಸಹ ನೋಡಿದ್ದೀರಿ. ನಮ್ಮನೆಯವರೊಟ್ಟಿಗೆ, ನಮ್ಮನೆಯವರ ಆತ್ಮದೊಂದಿಗೆ ಮತ್ತೊಮ್ಮೆ ಮಾತುಕತೆ. ತುಂಬ 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 ಸಂತೋಷ ಕೊಡುವಂಥ ಒಂದು ಕ್ಷಣ. ಹೇಳ್ತಾರಲ್ಲ, ದುಃಖ ಸಂತೋಷ ಒಟ್ಟಿಗೆ ಬರುವಂಥ ಆ ಒಂದು ಸುದಿನ ಕ್ಷಣ ಅಂತ ಭಾವಿಸ್ತೀನಿ. ಇದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಿತ್ತು. ತುಂಬ ಕಮೆಂಟ್ ಅಂತೂ ನನ್ನ ಒಂದು ಆತ್ಮಲೋಕದ ಒಂದು ವಿಡಿಯೋ ಹಾಕಿದ್ದೀನಲ್ಲ ಈಗ ಒಂದು ವಾರದ ಹಿಂದೆ, ಆ ವಿಡಿಯೋಗೆ ತುಂಬ ಕಮೆಂಟ್ಗಳು ಬರ್ತಾ ಇದೆ. ಒಬ್ಬರು ನಮ್ಮ ತಾಯಿ ಜೊತೆ ಮಾತಾಡಬೇಕು, ಒಬ್ಬರು ನಮ್ಮ ಅಣ್ಣನ ಜೊತೆ ಮಾತಾಡಬೇಕು, ಕಾಂಟ್ಯಾಕ್ಟ್ ನಂಬರ್ ಕೊಡಿ, ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿ ತುಂಬ ಕಮೆಂಟ್ಗಳನ್ನ ಹಾಕ್ತಾಯಿದ್ದೀರಿ. ರೈಟ್ ಎಷ್ಟು ದುಡ್ಡು ಎಷ್ಟನ್ನ ತಗೊಳ್ತಾರೋ ಅವರು ಅಂತೆಲ್ಲ ಸಹ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಖಂಡಿತವಾಗ್ಲೂ ಸಹ ನನ್ನ ಅನುಭವನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಕೆಲವರು ಹೇಳ್ಬೋದು ಮೂಢನಂಬಿಕೆ ಅಂತ ಹೇಳ್ಬಹುದು, ಮತ್ತೊಂದು ಹೇಳ್ಬೋದು. ಇದು ನಂಬಿಕೆ ಇರೋರಿಗೆ ಮಾತ್ರ ಒಂದು ಫೀಲಿಂಗ್ ಬರುವಂಥದ್ದು. ಮೂಢನಂಬಿಕೆ ಅನ್ನೋದಕ್ಕಿಂತ ನಂಬಿಕೆನೇ ಇಲ್ಲಿ ಮುಖ್ಯ ಅಂತ ನಾನು ಭಾವಿಸ್ತೀನಿ. ಆದ್ದರಿಂದ ಯಾರಿಗೆ ಒಂದು ನಂಬ್ತಿರೋ, ಯಾರಿಗೆ ನಂಬಿಕೆ ಅನ್ನೋದಿದೆಯೋ ಅವ್ರಿಗೆ ಮಾತ್ರ ಒಂದು ಉತ್ತಮವಾದ, ಒಂದು ಅದ್ಭುತವಾದ ಅನುಭವ ನಮಗೆ ಸಿಗೋದಂತೂ ಗ್ಯಾರಂಟಿ. ಯಾಕೆಂದರೆ ನಾನು ಆಲ್ರೆಡಿ ನಮ್ಮ ಮನೆಯವರು ಹೋಗಿ 1 ತಿಂಗಳಿಗೆ ನಾನು ಆತ್ಮಲೋಕದೊಂದಿಗೆ ಕನೆಕ್ಟ್ ಮಾಡಿಕೊಂಡು ನಮ್ಮ ಮನೆಯವರ ಆತ್ಮದೊಂದಿಗೆ ನನ್ನ ಮಗ ಮಾತಾಡಿದ್ದನ್ನು ನೀವೆಲ್ಲರೂ ಕೂಡ ತುಂಬ ಜನ ಆಡಿಯೋ ಮೂಲಕ, ನಾನು ನನ್ನ ಚಾನಲ್ ಮೂಲಕ, ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮೆಲ್ರಿಗೂ ಸಹ ನಾನು ಕೇಳಿಸಿದ್ದು. ನೀವೆಲ್ಲರೂ ಕೂಡ ವಿಡಿಯೋನ ನೋಡಿ ತುಂಬ ಒಳ್ಳೊಳ್ಳೆ ಕಮೆಂಟು ಸಹ ಹಾಕಿದ್ರಿ. ಜೊತೆಗೆ ಇನ್ಸ್ಟಾ ಪೇಜಲ್ಲಂತೂ ಸಿಕ್ಕಾಬಟ್ಟೆ ನನಗೆ ಸಪೋರ್ಟ್ ಮಾಡಿ ಒಂದು ಮೋಟಿವೇಟ್ ಅಂತೂ ನಂಗೆ ತುಂಬ ಕೊಟ್ಟಿದ್ದೀರಿ. ಅದನ್ನು ವರ್ಣನೆ ಮಾಡೋದಕ್ಕೆ ನನ್ನ ಹತ್ರ ಪದಗಳು ಇಲ್ಲ ಅಂತ ನಾನು ಹೇಳ್ಕೋಬಹುದು. ವರ್ಷ ಆಯಿತು ನಮ್ಮ ಮನೆಯವ್ರನ್ನ ಕಳ್ಕೊಂಡು, ವರ್ಷದ ಮೇಲೆ 1 ತಿಂಗಳು ಈಗ ತಿಂಗಳು ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನನಗೆ ಅವಕಾಶ ಸಿಕ್ಕಿರುವಂಥದ್ದು. ಪ್ರತಿ ವರ್ಷ ಒಂದು ಹೇಗೆ ನಮ್ಮ ಬರ್ತಡೇನ ಆಚರಿಸ್ಕೊಳ್ತೀವೋ ಹಾಗೆ ಒಂದು ಆತ್ಮಲೋಕದ ಅಪ್ಡೇಟನ್ನು ನನಗೆ ತಗೋಬೇಕು ಅಂತ ತುಂಬ ಇಷ್ಟ ಆಯಿತು. ಅದು ಭಗವಂತನೇ ದಾರಿ ಮಾಡಿಕೊಟ್ಟಿದ್ದು ನನಗೆ. ವರ್ಷ ಆಯಿತು ಈಗ ಅವರ ಒಂದು ಪ್ರಯಾಣ ಯಾವ ಮಟ್ಟಿಗಿದೆ, ಎಲ್ಲಿದ್ದಾರೆ, ಎಷ್ಟನೇ ಲೋಕದಲ್ಲಿದ್ದಾರೆ, ನಮ್ಮ ಹಾಗೂ ನಮ್ಮ ಯೋಗಕ್ಷೇಮದ ಬಗ್ಗೆ ಅವ್ರಿಗೆಷ್ಟು ಕಾಳಜಿ ಇದೆ, ನಮ್ಮ ಬಗ್ಗೆ ಅವ್ರು ಏನು ಮಾತಾಡ್ತಾರೆ, ಕೆಲವು ತುಂಬ ವಿಷಯಗಳು ಅವ್ರ ಹತ್ರ ಮಾತಾಡಬೇಕಿತ್ತು. ಅದನ್ನೆಲ್ಲ ನಾನು ಒಂದು 10-12 ಪ್ರಶ್ನೆಗಳನ್ನ ಅವ್ರ ಹತ್ರ ಕೇಳೋದಕ್ಕೆ ರೆಡಿ ಮಾಡಿಕೊಂಡಿದ್ದೀನಿ. ಅದು ಸದ್ಯದಲ್ಲೇ ಆ ವಿಡಿಯೋನ ನಿಮ್ಮ ಮುಂದೆ ತರುವಂಥದ್ದನ್ನು ಸದ್ಯದಲ್ಲೇ ತರ್ತೀನಿ. ತುಂಬ ಸಂತೋಷದ ಕ್ಷಣ, ದುಃಖದ ಕ್ಷಣವೂ ಸಹ. ಈ ಪರಿಸ್ಥಿತಿ ಇಷ್ಟು ಬೇಗ ನನಗೆ ಬರಬಾರ್ದಿತ್ತು ಅಂತ ಎಷ್ಟೋ ಬಾರಿ ನನ್ನ ಮನಸ್ಸು ಅಂದ್ಕೊಂಡ್ರೂ ಸಹ ವಿಧಿಯ ಲಿಖಿತಕ್ಕೆ ನಾವೆಲ್ಲರೂ ಸಹ ತಲೆ ಬಾಗಲೇಬೇಕು. ಎಲ್ಲರೂ ಸಹ ಭಗವಂತ ಕೊಟ್ಟಿರುವಂತಹ ಒಂದಿಷ್ಟು ಕೆಲಸದ ನಿಮಿತ್ತವಾಗಿ ನಾವು ಬಂದಿರೋದು. ಮುಗಿದ ಮೇಲೆ ಪ್ರಯಾಣ ಬೆಳೆಸ್ತಾ ಇರಬೇಕು. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆ ಸುಮ್ಮನೆ ಅನ್ನುವಂಥ ನಾನುಡಿ ಅದ್ಭುತ ಅಂತ ಹೇಳಬಹುದು. ನಿಜ ಹೇಳಬೇಕು ಅಂದರೆ ಆತ್ಮಲೋಕ ಅಂದರೆ 7 ಲೋಕ ಇದೆ ಅಂತ ನಾವು ಹೇಳ್ತಾರೆ. 1ನೇ ಲೋಕ, 2ನೇ ಲೋಕ, 3ನೇ ಲೋಕ, ಪಿತೃಲೋಕ, ಮತ್ತು ಸ್ವರ್ಗ, ಮತ್ತು ಪರಮೇಶ್ವರ ಇರುವಂತಹ ಲೋಕನ ಕೈಲಾಸ. ಈ ರೀತಿ ಒಂದು ಲೋಕಗಳಾಗಿ ವಿಂಗಡಣೆ ಅವರು ತಿಳಿದಿರುವಂಥವ್ರು ಮಾಡ್ತಾರಲ್ವ. ಅದನ್ನು ತಿಳ್ಕೊಳ್ಳೋದಕ್ಕೆ, ಆ ಅನುಭವನ ತಿಳ್ಕೊಳ್ಳೋದಕ್ಕೆ, ಒಂದು ಕನೆಕ್ಟ್ ಮಾಡಿಕೊಳ್ಳುವಂತಹ ಒಂದು ಶಕ್ತಿನ ಕೆಲವರು
ವಿಜ್ಞಾನಿಗಳೇ ಒಂದು ಬರವಣಿಗೆ ಮೂಲಕ ಅದನ್ನು ತಿಳಿಸಿ ಅದನ್ನು ವಿದ್ಯೆ ರೂಪದಲ್ಲಿ ಕಲಿತು ನಮ್ಗಳಿಗೆ ಒಂದು ದಾರಿ ಸಿಗುವಂತೆ ಮಾಡಿರೋದು ತುಂಬ ಸಂತೋಷ ಅಂತ ಹೇಳ್ಕೋಬಹುದು. ಇತ್ತೀಚಿನ ದಿನಗಳಲ್ಲಿ ಅದು ತುಂಬಾ ಎಲ್ಲರೂ ಕೆಲವರು ತುಂಬ ಜನ ಈ ಒಂದು ಕನೆಕ್ಟ್ ಮಾಡಿಕೊಂಡು ಅವರ ನೋವನ್ನು ಮರೆಯುವಂಥದ್ದು ಇಲ್ಲ ಇದ್ದಾರೆ. ನಮ್ಮನ್ನು ಇಷ್ಟಪಡುವಂಥವ್ರು, ನಮ್ಮ ಆತ್ಮೀಯರು, ನಮ್ಮನ್ನು ಈಗ ಮಕ್ಕಳಾಗಲಿ ಯಜಮಾನರಾಗಲಿ ಕಳ್ಕೊಂಡಿರೋರಿಗೆ, ಅಕ್ಕ ತಂಗಿ ತಮ್ಮ ಅಣ್ಣನ ಕಳ್ಕೊಂಡಿರೋರಿಗೂ ಸಹ ಒಂದು ಅವರು ಇದ್ದಾರೆ, ಒಂದು ಲೋಕದಲ್ಲಿದ್ದಾರೆ, ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಅವರು ಕೂಡ ವಿಶ್ರಾಂತಿ ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಜನ್ಮ ಪಡೆಯೋದಕ್ಕೂ ಕೂಡ ಒಂದು ಸಮಯ ಅಂತ ಭಗವಂತ ನಿಶ್ಚಯ ಮಾಡಿರ್ತಾರೆ. ಆ ಸಮಯದವರೆಗೂ ಕೂಡ ಅವರು ವಿಶ್ರಾಂತಿಯ ಒಂದು ಲೋಕದಲ್ಲಿ ಇರ್ತಾರೆ. ಅದನ್ನು ತಿಳ್ಕೋಬೇಕು ಅಂದರೆ ತುಂಬ ಖುಷಿಯಾಗುತ್ತೆ. ಅವ್ರ ಜೊತೆ ಮಾತಾಡಬೇಕಾದ್ರೂ ಸಹ ತುಂಬಾ ಸಂತೋಷ ಕೊಡುವಂತಹ ಒಂದು ಕ್ಷಣ. ಆ ಕ್ಷಣದಲ್ಲಿ ದುಃಖ ದುಮ್ಮಾನಗಳು ಒಟ್ಟಿಗೆ ಬರೋದು ಸಹಜ. ಆದರೆ ನಂಬಿಕೆ ಬಹಳ ಮುಖ್ಯ ಆಗುತ್ತೆ. ನಾನು ನಂಬಿದ್ದೀನಿ, ಆ ನಂಬಿಕೆಯಲ್ಲೇ ನನ್ನ ಬದುಕು ಅಂತ ನಾನು ಹೇಳ್ತೀನಿ. ನನಗೆ ಮೊದಲ ಬಾರಿ ಕನೆಕ್ಟ್ ಮಾಡ್ಕೊಂಡಾಗಲೂ ಸರಿ, ನಾವು ಕೇಳಿದಂಥ ಆ 10 ಪ್ರಶ್ನೆಗಳಿಗೆ ನಿಜವಾಗ್ಲೂ ನಾನು ತುಂಬಾ ಖುಷಿಪಟ್ಟೆ, ದುಃಖನೂ ಪಟ್ಟಿದ್ದೀನಿ. ಆದರೆ ನಮ್ಮ ಮನೆಯವ್ರ ಕಡೆಯಿಂದ ಬಂದಂಥ ಉತ್ತರ ಕರೆಕ್ಟಾಗಿತ್ತು. ಆ ನಂಬಿಕೆ ನನ್ನ ಮಗನೂ ಕೂಡ ತುಂಬ ನಂಬಿದ್ದು ನನಗಿನ್ನೂ ಸಂತೋಷ ಕೊಡ್ತು. ಈಗ ನಾನು ಮಾತಾಡ್ತೀನೋ ಇಲ್ಲ ನನ್ನ ಮಗ ಮಾತಾಡ್ತಾನೋ ನೋಡೋಣ ಅಲ್ವಾ. ಆ ವಿಡಿಯೋನ ನಿಮ್ಮ ಮುಂದೆ ಸದ್ಯದಲ್ಲೇ ತೊಗೊಂಬರ್ತೀನಿ. ತುಂಬ ಪ್ರಶ್ನೆಗಳು ಕಾಡ್ತಾ ಇದೆ. ನಮ್ಮ ಮನೆಯವರು ಹೋದ ಮೇಲೆ ನಮಗೆ ಕಲಿಸಿದ ಪಾಠಗಳು, ಆ ಜೀವನದ ಪಾಠಗಳನ್ನ ನಮ್ಮ ಮನೆಯವ್ರ ಮೂಲಕನೇ ಕೇಳ್ಕೋಬೇಕು ನಾನು. ಅವರು ನೋಡ್ತಾ ಇದ್ದಾರಲ್ವ, ಗಮನಿಸ್ತಾ ಇದ್ದಾರಲ್ವ, ಯಾರೆಲ್ಲ ಹೇಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇದೆಯಲ್ವಾ. ಅದನ್ನು ನಮ್ಮ ಜೊತೆ ಏನನ್ನು ಹೇಳ್ತಾರೆ, ಯಾವ ಧೈರ್ಯ ನಮಗೆ ಕೊಡ್ತಾರೆ, ಮಕ್ಕಳಿಗೆ ಯಾವ ಧೈರ್ಯನ ಹೇಳ್ತಾರೆ ನೋಡೋಣ. ಅದನ್ನು ನಾನು ಆಡಿಯೋ ರೆಕಾರ್ಡ್ ಮೂಲಕ ನಿಮ್ಮ ಮುಂದೆ ಖಂಡಿತವಾಗ್ಲೂ ಶೇರ್ ಮಾಡ್ಕೊಳ್ತೀನಿ. ಆ ವಿಡಿಯೋದ್ರಲ್ಲೇ ನಾನು ಅವರ ನಂಬರನ್ನು ಸಹ ನಿಮಗೆ ತಲುಪಿಸುವಂಥದ್ದನ್ನು ಮಾಡ್ತೀನಿ. ತುಂಬ ಜನ ಕಾಯ್ತಾ ಇದ್ದೀರಿ. ಖಂಡಿತ ನನ್ನ ಚಾನಲ್ ಮೂಲಕ ನಿಮಗೆ ಅವ್ರ ನಂಬರು ಸಹ ನಾನು ಸ್ಕ್ರೀನ್ ಮೇಲೆ ಆ ವಿಡಿಯೋ ಜೊತೆಗೆ ಹಾಕ್ತೀನಿ, ಆಯಿತಾ. ನಂಬಿಕೆ ಇರೋರು ಮಾತ್ರ ತಗೊಳ್ಳಿ, ಆಯಿತಾ. ಇದು ಬಲವಂತ ಅಲ್ಲ. ನಾನು ಪರಿಪೂರ್ಣವಾಗಿ ನಂಬಿದ್ದೀನಿ. ನಮಗೆ ನನ್ನ ಆತ್ಮಕ್ಕೆ ತೃಪ್ತಿ ಸಿಗ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಮಾತಾಡ್ತಾ ಇದ್ದೀವಿ. ಕೆಲವು ಗೌಪ್ಯ ಪ್ರಶ್ನೆಗಳು ಸಹ ಅವ್ರ ಜೊತೆ ಮಾತಾಡುವಂಥ ಅವಕಾಶ ನಮಗೆ ಕೊಡ್ತಾರೆ. ಅವ್ರ ಕಡೆಯಿಂದ ಬರುವಂಥ ಉತ್ತರ ನಿಜವಾಗ್ಲೂ ಸಹ ಅದ್ಭುತ ಅಂತ ಹೇಳ್ತೀನಿ. ಭಗವಂತನೇ ನಮಗೆ ಒಂದು ಮಾಡಿಕೊಟ್ಟಿರುವಂಥ ಒಂದು ದಾರಿ ಅಂತ ಹೇಳ್ಬೋದು. ಆಕಾಶ ದೀಪ ಅಂತ ಹೇಳಿ ಒಂದು ಅದ್ಭುತವಾದ ಪುಸ್ತಕದಲ್ಲಿ ಎಲ್ಲ ಸಹ ಮೆನ್ಷನ್ ಆಗಿದೆ. ಎಷ್ಟೋ ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಜನ್ಮ ಪುನರ್ಜನ್ಮ ಅಂತ ಹೇಳಿ ಕಾರ್ಯಕ್ರಮ ಮಾಡ್ತಾ ಇರುವಂಥದ್ದು. ಸತ್ತ ಮೇಲೂ ಕೂಡ ಆ ಲೋಕದ ಪ್ರಯಾಣ ಎಷ್ಟು ವಿಶೇಷವಾಗಿರುತ್ತೆ, ಎಷ್ಟು ಕಷ್ಟಗಳು ಕೂಡ ಅನುಭವಿಸ್ತಾರೆ, ತಪ್ಪು ಮಾಡಿದವರು ಯಾವ ರೀತಿ ಶಿಕ್ಷಣ ಅನುಭವಿಸ್ತಾರೆ, ಎಲ್ಲ ಸಹ ತೆರೆದ ಪುಸ್ತಕದಂತೆ ನಮ್ಮೊಟ್ಟಿಗೆ ಚರ್ಚೆ ಮಾಡೋದು ಸಹ ಒಂದು ನಂಬಿಕೆ ಅಲ್ವಾ. ನಂಬಿದ್ರೆ ಮಾತ್ರ ಒಂದು ವಿಶೇಷ. ಇಲ್ಲ ಅಂತ ಹೇಳಿದ್ರೆ ನೀವುಗಳು ನಮ್ಮದೇ ಇರೋರು ಮೂಢನಂಬಿಕೆ ಅಂತ ಅನ್ಕೋಬಹುದು. ಮೂಢನಂಬಿಕೆ ಅಂದ್ಕೊಳ್ಳೋರು ಖಂಡಿತ ವಿಡಿಯೋಗಳನ್ನ ಅಂಥದ್ದನ್ನ ನೋಡಬೇಡಿ. ಇದು ಒಂದು ಏನೋ ಹೇಳ್ತಾರಲ್ಲ, ಒಂದು ಮಾನಸಿಕವಾಗಿ ಒಂದು ಅದನ್ನು ಹೇಳೋಕ್ಕಾಗಲ್ಲ. ಆ ನಂಬಿಕೆನೇ ನಮಗೆ ಉಸಿರು ಅಂತ ನಾನು ಭಾವಿಸ್ತೀನಿ, ಆಯಿತಾ. ಖಂಡಿತ ಅದು ಡೇಟು ಏನೆಲ್ಲ ನಾನು ಯಾವತ್ತು ಮಾತಾಡ್ತಾಯಿದ್ದೀನಿ ಅದನ್ನು ಹೇಳಲ್ಲ. ನಾನು ಸದ್ಯದಲ್ಲೇ ಇನ್ನೊಂದು 3-4 ದಿನದಲ್ಲಿ ನಿಮಗೆ ವಿಡಿಯೋನ ತೊಗೊಂಬರ್ತೀನಿ. ನಮ್ಮ ಮನೆಯವರು ಏನು ಮಾತಾಡಿದ್ರು, ನನ್ನೊಟ್ಟಿಗೆ ಮಾತಾಡಿದ್ರ, ಮಕ್ಕಳೊಟ್ಟಿಗೆ ಯಾವ ಮಗನೊಟ್ಟಿಗೆ ಮಾತಾಡ್ತಾರೆ, ನಮ್ಮನ್ನೆಲ್ಲ ಹೇಗೆ ಯೋಗಕ್ಷೇಮ ವಿಚಾರಿಸ್ತಾರೆ, ನಮ್ಮ ಕೆಲಸಗಳ ಬಗ್ಗೆ ಯಾವುದನ್ನು ಹೇಳ್ತಾರೆ, ಯಾವಾಗ ಯಾವ ಕೆಲಸ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ನಮಗೆ ತಿಳಿಸ್ತಾರೆ. ಎಲ್ಲನೂ ಸಹ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ನಾನು ಈಗ ಯಾಕೆ ಈ ವಿಡಿಯೋ ಮಾಡಿದೆ ಅಂದರೆ, ತುಂಬ ಕಮೆಂಟ್ ಮಾಡ್ತಾಯಿದ್ದೀರಿ, ನಂಬರ್ ಕೇಳ್ತಾ ಇದ್ದೀರಿ. ಅದಕ್ಕೋಸ್ಕರ ನನ್ನ ವಿಡಿಯೋಗೋಸ್ಕರ ನೀವು ಕಾಯಬೇಕು. ಆ ದಿನ ನಾನು ನಂಬರನ್ನು ಶೇರ್ ಮಾಡ್ತೀನಿ. ಮತ್ತು ದುಡ್ಡು ಬಗ್ಗೆ ಕೇಳ್ತಾ ಇದ್ದೀರಿ, ಎಷ್ಟು ತಗೊಳ್ತಾರೆ ಅಂತ ಕೇಳ್ತಾ ಇದ್ದೀರಿ. ನನಗೆ ನನ್ನ ಕಾರ್ಯಕ್ರಮದಲ್ಲಿ ಅದನ್ನು ನಾನು ಮೆನ್ಷನ್ ಮಾಡೋ ಹಾಗಿಲ್ಲ. ನೀವು ಅವ್ರ ನಂಬರನ್ನು ನಾನು ಶೇರ್ ಮಾಡ್ತೀನಿ. ಇಲ್ಲಿ ಯಾವುದೇ ಪ್ರಮೋಷನ್ ಅಲ್ಲ. ನಾನೇನೋ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಹತ್ರ ಏನೋ ದುಡ್ಡು ತೊಗೊಂಡು ನಾನು ಪ್ರಮೋಷನ್ ಮಾಡ್ತಾಯಿದ್ದೀನಿ ಏನೋ ಅಂತ ತಪ್ಪು ತಿಳ್ಕೊಬೇಡಿ.
ಖಂಡಿತ ನನ್ನಂಥ ನೊಂದವ್ರಿಗೆ ಒಂದು ಹಾದಿ ಸಿಗಲಿ, ಅವರು ಕೂಡ ಧೈರ್ಯ ತಗೊಳ್ಳಿ, ಒಂದು ಆತ್ಮತೃಪ್ತಿ ಸಿಗಲಿ ಅಂತ ಹೇಳಿ ನಾನು ನನ್ನ ಚಾನಲ್ ಮೂಲಕ ನಾನು ಹೇಳ್ಕೊಳ್ತಾ ಇದ್ದೀನಿ ಹೊರ್ತು ಅದಕ್ಕೆ ದುಡ್ಡು ಕಾಸಿಂದ ನೀವುಂಟು ಅವರುಂಟು, ನೀವು ಮಾತಾಡ್ಕೊಳ್ಳಿ ಆಯಿತಾ. ತುಂಬ ಒಳ್ಳೆ ಹೆಣ್ಮಗಳಿದ್ದಾರೆ, ಅವರು ತುಂಬ ಕಷ್ಟಕ್ಕೆ ಸ್ಪಂದಿಸ್ತಾರೆ, ಅದನ್ನಂತೂ ನಿಮಗೆ ನಾನು ಹೇಳ್ತೀನಿ. ಮಾತಾಡ್ಕೊಳ್ಳಿ, ಅವರೇ ನಿಮಗೆಲ್ಲ ಮಾತಾಡ್ತಾರೆ. ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ಹಾದಿಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಇದಂತೂ ಸತ್ಯ ಆಯಿತಾ. ಅದಕ್ಕೋಸ್ಕರ ನೆಕ್ಸ್ಟ್ ನಾನು ನಮ್ಮ ಮನೆಯವರ ಆತ್ಮ ಏನು ಹೇಳ್ತು, ನನ್ನ ಮಕ್ಕಳಿಗೆ ಏನು ಹೇಳಿದ್ದಾರೆ, ನನ್ನ ಜೊತೆ ಏನು ಮಾತಾಡಿದ್ರು ಎಲ್ಲ ಸಹ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ. ವರ್ಷ ತುಂಬಿದ ಮೇಲೆ ಅವರ ಪ್ರಯಾಣ ಯಾವ ರೀತಿ ಇದೆ, ಎಲ್ಲಿದ್ದಾರೆ ಎಲ್ಲ ಸಹ ನಮಗೆ ಹೇಳ್ತಾರೆ. ಮತ್ತು ನಮ್ಮ ಮನೆಯಲ್ಲಿ ಹುಟ್ಟು ಬರ್ತಾರೆ, ಯಾವಾಗ ಬರ್ತಾರೆ, ಯಾವ ವರ್ಷದಲ್ಲಿ ನಮ್ಮ ಮನೆಗೆ ಅವ್ರು ಬರ್ತಾರೆ ಎಲ್ಲನೂ ಕೂಡ ಅವರ ಒಂದು ಆತ್ಮದ ಒಂದು ಮಾತಿನ ಮೂಲಕ ನಮಗೆ ತಿಳಿಸ್ತಾರೆ. ಅದನ್ನೆಲ್ಲ ಸಹ ನಿಮ್ಮ ಮುಂದೆ ನಾನು ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ನಿರೀಕ್ಷೆ ಮಾಡ್ತಾಯಿದ್ದೀರಿ. ಆ ನಿರೀಕ್ಷೆನ ನಾನು ಸದ್ಯದಲ್ಲೇ, ತುಂಬ ದಿನ ಅಲ್ಲ, ಇನ್ನು 4ರಿಂದ 5 ದಿನದೊಳಗಡೆ ವಿಡಿಯೋ ರೆಡಿ ಆಗುತ್ತೆ, ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಅವರ ನಂಬರು ಸಹ ನಾನು ನಿಮಗೆ ಕೊಡ್ತೀನಿ ಆಯಿತಾ. ಇಷ್ಟೇ ಇವತ್ತಿನ ಡೈಲಿ ಬ್ಲಾಗ್ ವಿಡಿಯೋ. ಅಂದರೆ ನನ್ನ ಡೈಲಿ ಬ್ಲಾಗ್ ಯಾವುದೋ ತೋರ್ಸೋಕ್ಕಾಗಿಲ್ಲ, ಒಂದು ಕಂಟೆಂಟ್ ಅಂತ ಅಂದ್ಕೊಳ್ಳಿ. ಇದನ್ನು ನಿಮ್ಮ ಮುಂದೆ ತರುವಂಥದ್ದನ್ನು ಮಾಡಿದ್ದೀನಿ. ಯಾಕೆ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಿ, ಅವ್ರಿಗೋಸ್ಕರ ಈ ವಿಡಿಯೋ ಆಯಿತಾ. ಬರಲಾ, ಮುಂದಿನ ನನ್ನ ವಿಡಿಯೋದೊಂದಿಗೆ, ನನ್ನ ಡೈಲಿ ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬರ್ತಾ ಹೋಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.